ಹೇಮಾವತಿ ಎಡದಂಡೆ ನಾಲೆ ನವೀಕರಣಕ್ಕೋಸ್ಕರ ಸರಪಳಿ 72ರಿಂದ 214ನೇ ಕಿಲೋಮೀಟ್ರ್ವರೆಗೂ ಸಂಪೂರ್ಣವಾಗಿ ಆಧುನೀಕರಣಗೊಳಿಸ್ತೀವಿ ಅಂತೇಳ್ಬಿಟ್ಟು 883 ಕೋಟಿ ಒಂದು ಭಾರಿ ಮೊತ್ತದಲ್ಲಿ ಆಧುನೀಕರಣ ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ ಸರ್ಕಾರ. 2019ನೇ ಇಸ್ವಿಲಿ ಕಮೆಸ್ ಆಗಿದೆ, 2021ನೇ ಇಸ್ವಿನಲ್ಲಿ ಮುಕ್ತಾಯಗೊಂಡಿದೆ ಅಂತೇಳ್ಬಿಟ್ಟು ದಾಖಲೆ ಸೃಷ್ಟಿ ಮಾಡ್ಕೋತಾರೆ. ಈ ಆಧುನೀಕರಣ ಕಾಮಗಾರಿ ಒಳಗಡೆ ಸೇರ್ತಕ್ಕಂಥದ್ದು ಇದು ಒಂದು ಎಸ್ಕೇಪ್ ಸ್ಲೂಯಿಸ್ ತಕ್ಕ ನಾವು ಇತ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಎಸ್ಕೇಪ್ ಸ್ಲೂಯಿಸ್ ತಕ್ಕ PB ಮೆಂಚನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಸ್ಕೇಪ್ ಸ್ಲೂಯಿಸ್ ಅದು ಒಂದು ಭಾಗ. ಇದು 49 ಲಕ್ಷ ರೂಪಾಯಿನಲ್ಲಿ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದನ್ನು ಹೊಸದಾಗಿ ಪುನರ್ನಿರ್ಮಾಣ ಮಾಡ್ತೀವಿ ಅಂತ ಅವಕಾಶ ಮಾಡಿರ್ತಕ್ಕಂಥದ್ದು. ಸ್ಥಳದಲ್ಲಿ ವಾಸ್ತವವಾಗಿ ಏನಾಗಿದೆ 49 ರೂಪಾಯಿ ಇಲ್ಲ 4 ರೂಪಾಯಿಂದು ಕೂಡ ಕೆಲಸ ಮುಟ್ಟಿಲ್ಲ. ಹೆಚ್ಚು ಕಮ್ಮಿ ಆ ಗೇಟು 1.5ರಿಂದ 2 ಟನ್ ತೂಕ ಇರತಕ್ಕಂತಹ ಕಬ್ಬಣದ ಗೇಟನ್ನು ಅಳವಡಿಸ್ಬೇಕು. ಅದಕ್ಕೆ 1.5ರಿಂದ 2 ಟನ್ ತೂಕ ಇರತಕ್ಕಂಥ ಕಬ್ಬಣದ ಗೇಟನ್ನು ಯಾವ ಇದರಿಂದ ಅಲ್ಲಾಡಿಸಿದ್ರು ಕೂಡ ಅಲ್ಲಾಡೋದಿಲ್ಲ. ಅದು ಅಷ್ಟು ಬಿಗಿಯಾಗಿ ಕೂತ್ಕೋಬೇಕಾಗ್ತದೆ. ಅದು ಇಲ್ಲೇನಾಯ್ತದೆ, ಒಬ್ಬ ಮಕ್ಕಳು ಅಲ್ಲಾಡಿಸಿದ್ರು ಕೂಡ ಕೈಲಿ ಹಿಡ್ಕೊಂಡ್ರು ಕೂಡ ಮುರಿದು ಬೀಳ್ತಾ ಇದೆ. ಹಳೆ ಗೇಟ್ನೇ ತೋರಿಸ್ಬಿಟ್ಟಿವರು ಹೊಸ್ದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲೇ ಪಕ್ಕದಲ್ಲೇ ಇಲ್ಲೊಂದು ನಾಲೆ ಲೈನಿಂಗ್ ಕುಸ್ತು ಬಿದ್ದಿದೆ. ಕುಸ್ತು ಬೀಳೋಕ್ಕೆ ಕಾರಣ ಏನು, ನಾಳೆ ಲೈನಿಂಗಿಗೆ ಒಂದೊಂದು ಕಿಲೋಮೀಟ್ರಿಗೆ 4 ಟನ್ನು 4.25 ಟನ್ನು 5 ಟನ್ನು RCC ರೀಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ಗೆ ಕಬ್ಬಣ ಅಳವಡಿಸ್ಬೇಕು. ಅವರು ಕಬ್ಬಣನ ಅಳವಡಿಸಿಲ್ಲ. ಅವರು ಅಳವಡಿಸದೆ ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾದ ಒಂದು ಕಾರಣದಿಂದ ಲೈನಿಂಗು ಆಗಿ ಈಗಾಗಲೇ 16 ಕಡೆ ಕುಸಿದು ಬೀಳ್ತಾ ಇದ್ದಲ್ಲ. ಈ ಬಿದ್ದೋಗಿರ್ತಕ್ಕಂಥ ಜಾಗದಲ್ಲಿ ಇಲಾಖೆ ತೇಪೆ ಹಚ್ಚಿ ಅವ್ರನ್ನ ಅಕ್ರಮವನ್ನು ಮುಚ್ಚಾಕ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ಮುಖಂಡರಾದ ನಾಗೇಗೌಡರು, ನಾನು ಮತ್ತು ಇನ್ನೂ 16 ಜನ ಸೇರಿಕೊಂಡು ಮಂಡ್ಯ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಟು, ಜಿಲ್ಲಾಧಿಕಾರಿ ಅವರಿಂದ AC ಅವರಿಗೆ ಆದೇಶ ಬಂದು, AC ತಹಸೀಲ್ದಾರ್ಗೆ ಆದೇಶ ಬಂದು, ತಹಸೀಲ್ದಾರ್ ಸ್ಥಳಕ್ಕೆ ಬಂದು ನೀವು ಕಬ್ಬಣ ಅಳವಡಿಸಿದರೋ ಇಲ್ವೋ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡಿ ಅವರಿಗೆ, ಅಲ್ಲಿವರೆಗೂ ಕೆಲಸ ಮಾಡಿಬಿಡಿ ಅಂತೇಳ್ಬಿಟ್ಟು ಕೆಲಸ ಆಗಿಲ್ಲ, ತನಿಖೆನೂ ಆಯ್ತಾ ಇಲ್ಲ. ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೋಕಾಯುಕ್ತಕ್ಕೆ ಸ್ಥಳಕ್ಕೆ ಬನ್ನಿ ಅಂತ ಇದ್ದೀವಿ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೂಟಿ ಹೊಡ್ತಿರೋದಕ್ಕೆ ಸಂಬಂಧಪಟ್ಟಂತೆ KR ಪೇಟೆ ಕ್ಷೇತ್ರದ ನಮ್ಮ ಮಾನ್ಯ ಶಾಸಕರು HT ಮಂಜು ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನೀರಾವರಿ ಮಂತ್ರಿಗಳು ಸ್ವತಃ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ದಾರೆ. ಏನಂತ ಸುಳ್ಳು ಹೇಳಿದ್ದಾರೆ, ಇಲ್ಲಿ ಯಾವ ಕಾಮಗಾರಿ ಒಳ್ಳೆ ಗುಣಮಟ್ಟದಿಂದ ನಡೆದಿದೆ, ನಾವು ಮಂತ್ರಿಗಳಿಗೆ ಮುಕ್ತವಾಗಿ ಮತ್ತು ಯಾವುದೇ ಕ್ಷಣದಲ್ಲಿ ಆಹ್ವಾನ ಕೊಡ್ತಾಯಿದ್ದೀವಿ, ಮಂತ್ರಿಗಳೇ ಸ್ಥಳಕ್ಕೆ ಬನ್ನಿ, ಅಲ್ಲಿ ಕೂತ್ಕೊಂಡು ಉತ್ತರ ಕೊಡಬೇಡಿ, ನೀವು ಇಲ್ಲಿ ಏನಾಗಿದೆ ಇಲ್ಲಿ ಸ್ಥಳ ನೋಡ್ಬಿಟ್ಟು ಆಮೇಲೆ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಸ್ಥಳಕ್ಕೆ ಬರಲಿ, ಅವರು ಬರಲಿಕ್ಕಾಗಲಿ ಅಂತ ಅವ್ರ ಪ್ರತಿನಿಧಿಗಳು ಅಧಿಕಾರಿಗಳನ್ನ ಕಳಿಸ್ತೀನಿ. ನಮಗೀಗ ಭಾರಿ ಹೆಚ್ಚು ಕಮ್ಮಿ 500 ಕೋಟಿ ಅವ್ಯವಹಾರ ನಡೆದಿರೋದನ್ನು ಬಯಲ್ಗಳಿರಿ ಅಂತ ಕೇಳ್ತಾ ಇದ್ದೀವಿ. ಈ ರೀತಿ ಆದರೆ ಸರ್ಕಾರ ಉಳ್ಗಾಲ ಆಗೋದಿಲ್ಲ. ಈಗ ಸಾರ್ವಜನಿಕರ ಹಣ ಲೂಟಿ ಆಗ್ತಾ ಇದೆ, ಲೂಟಿಗೆ ಕಡಿವಾಣ ಹಾಕಿ ಅಂತ ಕೇಳ್ತಾ ಇದ್ದೀವಿ. ಗೊತ್ತಾಯ್ತಾ, ನಾವು 60% ಕಮಿಷನ್ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತಂತ ಹೋಗ್ತಾ ಇಲ್ಲ. ನಾವೀಗ ಇಲ್ಲಿ ಪುಕ್ಸಟ್ಟೆ ಸರ್ಕಾರ ಅಂತನೋ ಘೋಷಣೆಗೆ ಹೋಗ್ತಾ ಇದ್ದೀವಿ. ನಾವೀಗ ಪುಕ್ಸಟ್ಟೆ ಸರ್ಕಾರ ಅಂತ ಯಾವ ರೀತಿ, ಈ ರೀತಿ ಪೂರ್ತಿ ಕೆಲಸ ಮಾಡ್ದೇ ಪುಕ್ಸಟ್ಟೆ ಕೊಡ್ತಕ್ಕಂಥದ್ದು ಇಂಥದ್ದು ದಾನಶೂರಕರಣ ಸರ್ಕಾರ ಅಂತಂತ ಹೇಳ್ಬೋದು ನಾವೀಗ ಇದನ್ನು. ನನ್ನ ಹೆಸರು ಜಯಣ್ಣ ಅಂತಂತ ಹೇಳ್ಬೋದು. ಇಲ್ಲಿ ಹೇಮಾವತಿ ಎಡದಂಡೆನಲ್ಲಿ ಕನಿಷ್ಠ 500 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ನಾವು ದೂರು ಕೊಟ್ಟಿದ್ದೀವಿ ಸ್ವಾಮಿ. ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ರಾಜ್ಯಪಾಲರು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯನವರು ಕೊಟ್ಟಿದ್ದೀವಿ, ಜೊತೆ ಲೋಕಾಯುಕ್ತದ ಕೊಟ್ಟಿದ್ದೀವಿ, MD ಕೊಟ್ಟಿದ್ದೀವಿ, ಚೀಫ್ ಇಂಜಿನಿಯರ್ ಕೊಟ್ಟಿದ್ದೀವಿ. ಯಾರು ಕೊಟ್ಟರು ಕೂಡ ಯಾರೂ ಕೂಡ ಕ್ರಮ ವಹಿಸ್ತಾ ಇಲ್ಲ. ಇವರೆಲ್ಲರೂ ಸಾಮೀಲಾಗಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಸಾರ್ವಜನಿಕರ ಆಸ್ತಿನ ಲೂಟಿ ಹೊಡೆಯೋಕ್ಕೆ, ಇದೊಂದು ಖಜಾನೆ ಖಾಲಿ ಮಾಡೋಕ್ಕೆ ಇದೊಂದು ಮಾರ್ಗ ಹುಡುಕಂದಿದ್ದಾರೆ. ಯಾವುದಾ ಮಾಡ್ರೈಸೇಷನ್ ಅನ್ನೋದೊಂದು ಕಾರಣ ಹುಡುಕಂದು ಸರ್ಕಾರದ ಲೂಟಿ ಹೊಡೆಯೋಕ್ಕೆ ಇವರು ಕಾರಣರು ಅಂತ ನನ್ನ ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ಇವಾಗಲೇ ಏನು ಮಾಡ್ತಾ ಇಲ್ಲ ಅಂದಮೇಲೆ ಅವರು ಪಾಲ್ದಾರರು ಅಂತಲೇ ಒಪ್ಕೋಬೇಕಾಗುತ್ತೆ. ಸಮಾಜಕ್ಕೆ ನೀವು ಕಣ್ತರಿಸಿ ಈಗಾರ ಬದುಕಿದೆಯಾ ಸರ್ಕಾರ? ಬದುಕಿದ್ರೆ ಇವ್ರಿಗೇನಾರ ನಾವು ಬೇರೆ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರ ಇದ್ದರೆ ತನಿಖೆ ಮಾಡಿಸ್ಬೇಕಾಗಿದೆ. ನಾವು ಸ್ಪಾಟಿಗೆ ಬರ್ತೀವಿ. ಇಲ್ಲಿ 49 ಲಕ್ಷ ರೂಪಾಯಿಂದು 49 ಲಕ್ಷ ರೂಪಾಯಿಂದ ಎಸ್ಕೇಪ್ ಇದು ಒಂದು ಚೂರು ಕೂಡ ಕೆಲಸ ಮಾಡಿಲ್ಲ. ನೀವೇ ನೋಡ್ತಾ ಇದ್ದೀರಿ. ಏನಾರ ಮಾಡಿದರೆ ಮಾಡೋರು ಅಂತ ಹೇಳ್ಬೋದು ಯಾರಾದ್ರೂ. ಅದು ಯಾವ ಟೆಕ್ನಿಕಲ್ ಪರ್ಸನ್ ಬರ್ತಾರೆ ತೋರಿಸ್ಲಿ, ನಮಗೆ ತೋರಿಸ್ತೀವಿ ನಾವು. ಹಳೆ ಈ ಕವಲೆ ಯಾವಾಗ ಆಯಿತು ಆವಾಗ ಆದದ್ದನ್ನು ಈಗ ಬಿಲ್ ಬರ್ಕೊಂಡಿರೋ 49 ಲಕ್ಷ ಅದೇ ಗೇಟ್ ತೋರಿಸಿ. ನಾವು ಅದಕ್ಕೆ ನೀವು ಹಳೇದು ಎಲ್ಲಿ ಸ್ಟಾಕ್ ಇಟ್ಟಿದ್ದೀರಿ ಅಂತಲೂ ಕೇಳಿದ್ದೀವಿ ಮಾಹಿತಿ ಹಕ್ಕಲ್ಲಿ. ಇಲ್ಲ ಅಂತಾರೆ, ಎಲ್ಲ ತುಕ್ಕಿಡ್ದು ಹೋಗಿದೆ ಅಂತ ಕೊಟ್ಟಿಲ್ಲ. ಅಲ್ಲಲ್ಲ, ಮುಂಚೆ ಇದು ತುಕ್ಕಿಡ್ದು ಹೋಗಿದೆ ಅಂತ, ಈಗ ನೋಡಿದ್ರೆ ಇದೇ ತುಕ್ಕಿಡ್ದು ಹೋಗಿದೆ. ಈ ಥರ ವ್ಯವಸ್ಥೆ ಇದೆ. ಹಳೇದನ್ನೇ ಪ್ಯಾಚಪ್ ಕೂಡ ಮಾಡಿಲ್ಲ, ಅದಕ್ಕೆ ಬಣ್ಣನೂ ಹೊಡೆದಿಲ್ಲ, ಹಂಗೆ ದುಡ್ಡು ತಗೊಂಡಿದ್ದಾರೆ. ವಾಲ್ಗಳೆಲ್ಲ ನೋಡಿ, ಇಲ್ಲಿ ಕಬ್ಬಣ ಹಾಕಬೇಕು, ಕಬ್ಬಣ ಹಾಕಿಲ್ಲ, ಎಲ್ಲ ಕುಸ್ತೋಗಿದೆ. ಕುಸ್ತೋಗಿರೋದಕ್ಕೂ ದೂರು ಕೊಟ್ಟಿದ್ದೀವಿ. ಜೊತೆಗೆ ಇದನ್ನು ಹೆಂಗೋ ಪ್ಯಾಚಪ್ ಮಾಡಿ
ಪ್ಯಾಚಪ್ ಮಾಡಿ ಒಂದನ್ನು ಮುಚ್ಚಾಕಕ್ಕೆ ನೋಡಿದ್ರು. ಅಸಿಸ್ಟೆಂಟ್ ಕಮಿಷನರ್ಗೆ ಡಿ ಸಿಗೆ ದೂರು ಕೊಟ್ಟು ಒಂದು ತಡೆಯಾಜ್ಞೆ ಕೊಟ್ಟರು ಅವತ್ತು. ಇದನ್ನು ಎಂಕ್ವೈರಿ ಆಗೋವರಿಗೆ ನೀವೇನು ಮಾಡಬೇಡಿ ಅಂತ. ಅದೊಂದರಿಂದ ಮುಚ್ಚಾಕಿಲ್ಲ. ಅಷ್ಟು ಬಿಟ್ರೆ ಇಲ್ದರೆ ಎಷ್ಟು ತಪ್ಪೆ ತಾಡಿಸ್ಬಿಡ್ತಿದ್ರು. ಕೋಟಿ ಕನಿಷ್ಠ 500 ಕೋಟಿ, ಅದ್ರ ಮೇಲಾಗಿದೆ. ಕನಿಷ್ಠ ನನಗೆ ಗೊತ್ತಾಗಂಗೆ 500 ಕೋಟಿ ಯಾರು ಬೇಕಾದ್ರೂ ಬದಲಿ ಸಾಬೀತು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾನು ನಾಗೇಗೌಡ ಅಂತ, ರೈತ ಸಂಘದ ಮಾಜಿ ಅಧ್ಯಕ್ಷ. ಇದು ಒಂದು ಎಸ್ಕೇಪ್ ಸ್ಲೂಯಿಸ್ ಗೇಟ್ ಅಂತ. ಇದು 49 ಲಕ್ಷ ವೆಚ್ಚದಲ್ಲಿ ಸಂಪೂರ್ಣವಾಗಿ ಪುನರ್ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ದಾರೆ, ಬಿಲ್ ಕ್ಲೈಮ್ ಮಾಡಿದ್ದಾರೆ. ವಾಸ್ತವವಾಗಿ ಇಲ್ಲೇನಾಗಿದೆ, ತಮಗೆ ಗೇಟನ್ನು ತೋರಿಸ್ತೀವಿ ನೋಡಿ. ಇಲ್ಲಿಗ ಎಲ್ಲ ಕಿತ್ತೋಗಿರುತ್ತಿದ್ದು, ಒಂದು ಚೂರು ಕೂಡ ಟಚ್ ಮಾಡಿಲ್ಲ. 49 ಲಕ್ಷನ ಪೂರ್ತಿ ಪುಕ್ಸೆಟ್ ಕ್ಲೈಮ್ ಮಾಡಿದ್ದಾರೆ ಕಾಂಟ್ರಾಕ್ಟರ್. ಇದು ಸಾರ್ವಜನಿಕ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಹಗಲ್ದೊರಡೆ ಕೃತ್ಯ ಆಯ್ತಾ. ಎಲ್ಲಿ ನೋಡಿ, ಇಲ್ಲಿಗ ಗೇಟ್ ಸಂಪೂರ್ಣ ಕಿತ್ತೋಗಿದೆ, ಕಬ್ಬಿಣದ ಗೇಟ್. ಈಗ ಈ ಗೇಟ್ ಏನಾಯಿತು ಅಂತ ಡಿ ಮುರಳಿ ಅಂತ ಹೇಳ್ಬಿಟ್ಟು ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರು, ಈ ಸೆಕ್ಷನ್ ಆಫೀಸರ್ಗೆ ಇನ್ಚಾರ್ಜ್ ಇದ್ದಂತಹ ಅಸಿಸ್ಟೆಂಟ್ ಇಂಜಿನಿಯರ್, ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಗೇಟು ಪೂರ್ಣ ಹೊಸ್ದಾಗಿ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಪೂರ್ತಿ ಗೇಟ್ ಎಲ್ಲ ಅಲ್ಲಾಡ್ತಾ ಇದೆ, ಒಂದು ಚೂರು ಹೊಸ್ದಾಗಿ ಕಟ್ಟಿಲ್ಲ, ಒಂದು ಚೂರು ಕೆಲಸ ಟಚ್ ಮಾಡಿಲ್ಲ. ಅದ್ರ ಜೊತೆಗೆ ಸರ್, ತಡೆಗೋಡೆ ಇದು ಎಷ್ಟು ಕಿಲೋಮೀಟರ್ ಆಗ್ತದೆ, ಯಾವ ರೀತಿ ಅವ್ಯವಹಾರ ಆಗಿದೆ ಅಂತ. ಯಾಕೆಂದ್ರೆ ಬಿಸಿನಲ್ಲಿ ಅಪಘಾತಗಳು ಸಂಭವಿಸ್ತಾನೆ ಇದೆ, ಪ್ರಾಣಗಳು ಕಳ್ಕೊತಾ ಇದಾರೆ. ಅದೇ ಉದ್ದೇಶಕ್ಕಾಗಿ ಇಲ್ಲಿ ತಡೆಗೋಡೆ ನಿರ್ಮಿಸಬೇಕು ಅನ್ನೋದು ಹಿಂದೆ ಒಂದಷ್ಟು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ರು. ಅದಾಗಿದೆಯಾ? ಎಷ್ಟು ಲೂಟಿ ಮಾಡಿದ್ದಾರೆ ಅಂತ, ಎಷ್ಟು ಕೋಟಿ? ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಅಂತ ಕೇಳ್ತಾ ಇದೀವಿ. ಈಗ ಸ್ಥಳಕ್ಕೆ ನೋಡ್ತಾ ಇದೀವಿ, ಇಲ್ಲೊಂದು ಗೇಟ್ ಅಲ್ಲಿ ನೋಡಿ, ಇಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಇಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಈ ರೋಡಲ್ಲ. ಅಂದ್ರೆ ವಾಸ್ತು ನೋಡಿ, ಇಲ್ಲಿ ಹೊಸದಾಗಿ ಹಾಕಿರ್ತಕ್ಕಂಥದ್ದು ಸಂಪೂರ್ಣ ಮಾಡಿರ್ತಕ್ಕಂಥದ್ದು ನೋಡಿ. ನೋಡಿ ನೋಡಿ ಹಂಗೆ ಹಿಡ್ಕೊಳ್ಳಿ ಸರ್. ಬಿಸಾಕಿ ಬಿಸಾಕಿ ಈ ತುಕ್ಕುಡಿದು ಬಿದ್ದಿರ್ತಕ್ಕಂಥದ್ದು 49 ಲಕ್ಷ ರೂಪಾಯಿ ಕಾಮಗಾರಿನ ಇದನ್ನ ಕ್ಲೈಮ್ ಮಾಡಿದ್ದಾರೆ. ಇಲಾಖೆಯವರು ಕೇಳಿದ್ರೆ ಏನು ಉತ್ತರ ಬರ್ತಾ ಇಲ್ಲ. ನೋಡಿ ಕೈ ಕೊಡ್ತದ್ದು ಜನ, ಕೈ ಕೊಡ್ತದ್ದು ಇಲ್ಲಿ ನೋಡಿ. ಈ ತುಕ್ಕುಡಿದು ಕನಿಷ್ಠ 30 ವರ್ಷದ ಹಿಂದೆ ಹಾಕಿರ್ತಕ್ಕಂಥ ಗೇಟಿಗೆ ಇದನ್ನ 50 ಲಕ್ಷ ರೂಪಾಯಿನಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ.